ಏನಾಯ್ತು? ನೀನ್ ಹಿಂಗ್ ಕೂತ್ಕೊತಿದ್ದ ನಿಜವಾಗ್ಲೂ ಹಂಗಿದ್ದೀರಿ? ಹೋಗ್ಲಿ ಬಿಡು, ಹೋದ್ರಲ್ಲಿ ಓ ಆಯ್ತು ಕಣಮ್ಮ ಅವ್ರ guys welcome back to RK Payana YouTube channel. I have a very good news for you all that I have a very good news for me. So ನನಗೆ ಕೂಡ ತಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತದೆ. Suddenly I started vlogging. So today I got my results and ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಗ್ಲ್ಯಾಡ್ ಟು ಶೇರ್ ಆಲ್ ನ್ಯೂಸ್ ವಿತ್ ಯು. ನಂಗೆ ಮಾತೇ ಬರ್ತಿಲ್ಲ ಆ್ಯಕ್ಚುಲಿ ಖುಷಿಗೆ, ಬಿಕಾಸ್ ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಒಂದು ಪಾಪುನ ಇಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಎಲ್ಲನೂ ಮನೆ ಕೆಲಸ ಮಾಡಿಕೊಂಡು ಪಾಪು ನೋಡಿಕೊಂಡು ಓದ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ. ಅಫ್ಕೋರ್ಸ್ ಎಷ್ಟೊಂದು ಜನ ಮಾಡಿದ್ದಾರೆ, ಬಟ್ ನನಗೂ ಲೈಫಲ್ಲೂ ಅದೇ ನಡೆದಿರೋದು. ಆ ಕಷ್ಟನೆಲ್ಲ ದಾಟಿ ಇವತ್ತು ಎಕ್ಸಾಮ್ ಬರೆದು ಅದು ಪಾಸ್ ಆಗಿದ್ದೀನಿ. ನಗು ತಡಿಯೋಕ್ಕೆ ಆಗ್ತಿಲ್ಲ, ಫುಲ್ ಖುಷಿ ಆಗ್ತಿಲ್ಲ. ಲಿಟ್ರಲಿ ನನಗೆ ಅಳು ಬರ್ತಿದೆ. ನಾನು ಅದನ್ನು ಆ್ಯಕ್ಚುಲಿ ರೆಕಾರ್ಡ್ ಮಾಡ್ಕೋಬೇಕು ಅಂತ ಜಸ್ಟ್ ಈಗ ತಾನೇ ರಿಸಲ್ಟ್ ನೋಡಿ ಪಟ್ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಐ ಫೀಲ್ ಸೊ ಮನೆಗೆ ಇನ್ನೂ ಹೇಳಿಲ್ಲ, ನಾನು ಯಾರಿಗೂ ಹೇಳಿಲ್ಲ ಇನ್ನು. ಐ ಥಾಟ್ ಎಲ್ಲ ಇನ್ನೂ ಕೆಲಸದಿಂದ ಬಂದಿಲ್ಲ, ಸೊ ವ್ಲಾಗ್ ಮಾಡೋಣ. ಹೆಂಗಿದ್ರು ಅಳ್ತಾ ಇದ್ದೀನಿ, ಅದನ್ನ ಈ ಥರ ತೋರಿಸ್ಕೊಂಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. I'm waiting guys. Super excited. ಸೊ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಐ ಥಾಟ್ ಟು ಪ್ರ್ಯಾಂಕ್ ದೆಮ್. ಲೈಕ್ ಐ ವಾಸ್ ಫೇಲ್ಡ್ ಇನ್ ದ ಸಬ್ಜೆಕ್ಟ್ ಅಂತ, ಐ ಹ್ಯಾವ್ ಟು ಪ್ರ್ಯಾಂಕ್ ದೆಮ್ ಅಂತ ಅನ್ನಿಸ್ತಿದೆ. ಬಿಕಾಸ್ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಫ್ಕೋರ್ಸ್ ನಂಬಿಡ್ತಾರೆ ಕೆಲವೊಂದು ಸತಿ. ಪ್ರಾಬಬ್ಲಿ ನಮ್ಮಮ್ಮ ನಂಬಲ್ಲ, ಏಕೆ ಅಂದರೆ ಅವ್ರಿಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನೋಡೋಣ ಯಾರು ನಂಬ್ತಾರೆ ಯಾರು ನಂಬಲ್ಲ ಅಂತ. ನಮ್ಮಮ್ಮ ನಂಬಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ನಂಬ್ತಾರ, ಚಿನ್ನಮ್ಮ ನಂಬ್ತಾರ. ಚಿನ್ನಮ್ಮ ಐ ಗಾಟ್ ಪಾಸ್. ಏನಪ್ಪ ಡಿಗ್ರಿ ಎಕ್ಸಾಮ್ ಪಾಸ್ ಆದರೆ ಇಷ್ಟೊಂದು ಖುಷಿನಾ ಅಂತ ಅನ್ನಿಸ್ಬೋದು, ಬಟ್ ಅಫ್ಕೋರ್ಸ್ ಯಾವುದೇ ಕಷ್ಟಪಟ್ಟು ಬರೆದಿರ್ತೀವಲ್ವ, ಡಿಗ್ರಿ ಎಕ್ಸಾಮ್ ಆಗಲಿ PU ಎಕ್ಸಾಮ್ ಆಗಲಿ, ಪಾಸ್ ಆಗೋದು ಇಂಪಾರ್ಟೆಂಟ್. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್. ಅದು ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಸ್ಟ್ರಿಕ್ಟಾಗಿರುತ್ತೆ. ರೆಗ್ಯುಲರಾಗಿ ಕ್ಲಾಸಿಗೆ ಹೋಗಿ ಬರೆಯೋರಿಗೆ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಅಂತ. ನಾನು ಆಗಿರೋದು ಐ ಆಮ್ ಸೋ 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 ಹ್ಯಾಪಿ. ಓಕೆ, ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಏನವ ಫೋಟೋಗಳ ಫಸ್ಟು ಕ್ಯಾಮ್ರಾನ ಇಟ್ಕೊಂಡು ಅವರು ಮಾತಾಡ್ತಾ ಇದ್ರು, ಏನೋ ಮಾತಾಡ್ತಿದ್ವಿ ನಾವು, ಅದನ್ನು ಹೈಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ಡೈವರ್ಟ್ ಮಾಡ್ತಿದ್ದೆ ಅವ್ರನ್ನ. ಸೊ ಫಸ್ಟು ಕಾನ್ವರ್ಸೇಷನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಬೇರೆ ಟಾಪಿಕ್ ಬಗ್ಗೆ ಏನೋ ಮಾತಾಡ್ತಾ ಇದ್ವಿ ನಾವು ಸೀರಿಯಸ್ ಆಗಿ. ಸೊ ನಾನು ಇವ್ರಿಗೂ ಹೇಳಿರಲಿಲ್ಲ, ಸೊ ಅಮ್ಮಂಗೂ ಹೇಳಿರಲಿಲ್ಲ, ಇಬ್ಬರಿಗೂ ಸರ್ಪ್ರೈಸ್ ಆಗಿರಲಿ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದೆಲ್ಲ ಆಂಟಿ ನಿಮ್ದು ಎಷ್ಟು ಗ್ರಾಮ್ ಐತೆ ಅಂತ 45-50 ಗ್ರಾಮ್ ಇದೆ. ಅಲ್ಲ ಅಷ್ಟು ದಪ್ಪ ಅಲ್ಲ ಅಂದ್ರು, ಮಿನಿಮಲ್ ಆಗಿ ಆದ್ರೂ ಹಾಲು ಬರಲ್ಲ ಅವಾಗ. ವಿಡಿಯೋ ರೆಕಾರ್ಡ್ ಮಾಡ್ತಿದ್ಯಾ ಮತ್ತೆ ಯಾಕೆ ಆಗಿಕ್ಕಿದ್ದಿಲ್ಲ? ದೊಡ್ಡಪ್ಪಲ್ಲಿ ಸೊ ಮಾತಾಡ್ತಾ ಡೈವರ್ಟ್ ಮಾಡಿಕ್ಕಿದ್ರು, ಗೊತ್ತಾಗೋಯ್ತು ಅವ್ರಿಗೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ. ಸೊ ಅದಕ್ಕೆ ಕೈಯಲ್ಲೇ ಇಟ್ಕೊಂಡೆ. ಆಮೇಲೆ ನೀವು ಕೇಳ್ತಿದ್ರಲ್ಲ, ಅದು ಬಂತು. ಇಲ್ಲ ಎಷ್ಟು ಹೋಯ್ತು, ಎಷ್ಟು 2 ನಿಜ. ನೀನ್ ಹಿಂಗ್ ಕೂತ್ಕೊತಿದ್ದ ನಿಜವಾಗ್ಲೂ ಹಂಗಿದ್ದೀರಿ? ಎಲ್ಲ ತೋರ್ಸು. ಏನು ತೋರಿಸ್ಲಿ? ರಿಸಲ್ಟ್ ಎಲ್ಲಿ ಗೊತ್ತಾಯ್ತದೆ? ಅಷ್ಟೇ, ಒಂದ್ಸತಿ ಓಪನ್ ಆಗುತ್ತೆ ಅಷ್ಟೇ. ಅದು ಕೊಡಿ, ಆಯ್ತು ನಾವು ನೋಡ್ತೀವಿ. ಇಲ್ಲ, ಏನ್ ಕೊಡ್ಲಿ? ಆಯ್ತು ಕೊಡಿ, ನಾವು ನೋಡ್ತೀವಿ. ಹೋಗ್ಲಿ ಬಿಡು, ಹೋದ್ರಲ್ಲಿ ಹೋಗ್ಲಿ ಬಿಡು, ಹೋದ್ರಲ್ಲಿ ಗುಣ ಇಲ್ಲ ನಿಂದು ನೋಡು, ಹೋಗಿದೆ. ಆಯ್ತು ಹೋಗ್ಲಿ ಕೊಡು, ನೋಡೋಣ ಎಷ್ಟೆಷ್ಟು ಮಾರ್ಕ್ಸ್ ಬಂದೈತೆ ಅಂತ. ಎಷ್ಟೆಷ್ಟು ಮಾರ್ಕ್ಸ್ ಬಂದೈತೆ ಅಂತ. ಫೇಲ್ ಆದ್ಮೇಲೆ ಏನ್ ನೋಡೋದು? ಅಯ್ಯೋ ಆಯ್ತು ಕೊಡು. ಆಡ್ಕೊಳಕ್ ಆಮೇಲೆ ನಂಗೆ ಗೊತ್ತು. ಅಂತದಿಲ್ಲ, ಆಡ್ಕಂತೀರ ಅಂತದಿಲ್ಲ. ಎಂತ ಕಟ್ಕೊಳ್ಳೋಣ? ಕಮ್ಮಿ ತೆಗ್ದಿದ್ಯಾ, ಫೇಲ್ ಆಗೈತೆ ಅಂತೆಲ್ಲ ಕೊಡು. ತೆಗೆದು ಕೊಡಕ್ಕೆ ನಿನ್ಗೆ ನನ್ ಸ್ಕ್ರೀನ್ ಶಾಟೇ ತೆಕ್ಕೊಂಡಿಲ್ಲ. ಹಂಗೆ ಓಪನ್ ಮಾಡ್ಬಿಡು. ಅದು ಓಪನ್ ಆಯ್ತಿಲ್ಲ ವೆಬ್ಸೈಟ್. ಮತ್ತೆ 2 ವೆಬ್ಸೈಟ್, ಅದು ವೆಬ್ಸೈಟೇ ಕ್ಲೋಸ್ ಆಯ್ತು. ಏನಾಯ್ತು? ಓ ಆಯ್ತು ಕಣಮ್ಮ, ಅವ್ರು ಕೊಟ್ಟಿಲ್ಲ ಆ ಸಬ್ಜೆಕ್ಟ್. ಬರ್ದ್ರು ಕೊಟ್ಟಿಲ್ಲ. ಈಗ ಸಂಜೆಲಿ ಫಿಲ್ ಮಾಡಿದ್ದು ಅಲ್ಲಿ ಎಷ್ಟು
ಇಲ್ಲಿರೋ ಕೂದಲೆಲ್ಲ ಕಮ್ಮಿ, ಇಲ್ಲೆಲ್ಲ ಕಮ್ಮಿ. ಗಬ್ಬಿರಿರು ನೀನು ತೆಗಿಬೇಡ, ಸುಮ್ಮನೆ ಇರು. ಏನಿಲ್ಲ ಅದು, ಏನೂ ಆಗಿಲ್ಲ, ಸುಮ್ಮನೆ ತೆಗಿತಿದೀಯ ಅಷ್ಟೇ ನೀನು. ಮುಚ್ಚೆ ಬಿಡ್ತಾವಳೆ, ಬತ್ತಾಯಿಲ್ಲ ಕೇಳಿಕದು ಅಂತ ನೋಡ್ತಾವಳೆ. ಏನೋ ಐತೆ, ಏನೋ ಮಾಡ್ತಾವಳೆ ಅಂತ. ಪ್ರ್ಯಾಂಕ್ ಅದಮ್ಮ ನೀನು? ಫ್ರ್ಯಾಂಕ್ ಏನಿಲ್ಲ, ನನ್ಗನ್ಸಿದ್ ಇಷ್ಟೇನೆ. ಯಾವ್ದೋ ಇದನ್ನ ಈ ಅಪ್ಲೋಡ್ ಮಾಡಕ್ ನೋಡ್ತಾಳೆ, ಅದನ್ನೇನೋ ತಗೊಳಕ್ಕೆ, ಸ್ಟೇಟ್ಮೆಂಟ್ ತಗೊಳಕ್ಕೆ ಅಂತ. ನನ್ಗೆ ರಿಸಲ್ಟ್ ಅಂತ ನೀನೇನು ಹೇಳಿರ್ಲಿವಲ್ಲ. ನಮಗೂ ಶಾಕ್ ಆಗೋಯ್ತು. ರಿಸಲ್ಟ್ ಬಂತು, ನಾನು ಎಲ್ಲ ದೇವ್ರಿಗೂ ಬೇಡ್ಕೊಂಡು ಓಪನ್ ಮಾಡಿದ್ರೆ ಅಪ್ಪ ನೋಡಿ ಶಾಕ್ ಆಯ್ತು. ಹಂಗೆ ಅಳು ಬಂದ್ಬಿಡ್ತು ನನಗೆ. ಸದ್ಯ ಪಾಸ್ ಆಗ್ಬಿಟ್ನಲ್ಲಪ್ಪ ಅಂತ. ಯಾವ್ದು ಸ್ಟೇಟಸ್ ಹಾಕಿಲ್ಲ. ಏನು ಪಾಸ್ ಆಗೋದೇ ಅಂತ ಹಾಕ್ಬೇಕಾ? ಇನ್ನೇನು ಗ್ರಾಜುಯೇಷನ್ ಡೇ ಬರುತ್ತೆ ಅವತ್ತು ಹಾಕ್ತೀನಿ. ವೆಯ್ಟಿಂಗ್, ನನಗೆ ಬೇರೆ ಏನಿಲ್ಲ. ನಾನು ಗ್ರಾಜುಯೇಷನ್ ಡೇಗೆ ಹೋಗ್ಬೇಕು ಅಷ್ಟೇ ನನ್ನ ಕನಸು. ಖುಷಿ ಆಯ್ತಮ್ಮ? ಸದ್ಯ ಇಷ್ಟು ಕಷ್ಟಪಟ್ಟು ಇಷ್ಟು ದಬ್ಬಾಕಿದೆಯಲ್ಲ, ಅದಕ್ಕೆ ಖುಷಿ ಆಗುತ್ತೆ. ನಿಮಗೆ ಖುಷಿ ಆಯ್ತಾ? ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ. ನನಗಿಲ್ಲ, ನಿನಗೆ ಖುಷಿ ಆಯ್ತಾ ಫಸ್ಟ್ ಅದನ್ನ ಹೇಳು. ಖುಷಿ ಆಯ್ತು, ಹಂಗೂ ಬೇಜಾರಾಯ್ತು. ನನಗೆ ಹಂಗೆ ಕಾಲೇಜಿಗೆ ಸೇರ್ಸಕ್ಕೆ ರೆಡಿನಮ್ಮ? ಮಾಸ್ಟರ್ಸ್ ಮಾಡ್ಸಕ್ಕೆ ರೆಡಿನಾ? ದುಡ್ಡು ಯಾರು ನಿಮ್ಮ ಕೊಡ್ತಾನ? ನಮ್ಮ ಅಪ್ಪ ಅಂತೂ ಕೊಡಲ್ಲ. ಅವಳು ದುಡ್ದು ತಗೊಂಡು ಮಾಡ್ಕೋಬೇಕು. ನಮ್ಮ ಅಪ್ಪ ಹೋಗಿ ಸ್ವೀಟ್ ತಗೊಂಡು ಬಂದರು. ಟ್ರೀಟ್ ಕೊಡ್ತಾವ್ರ ಆಲ್ರೆಡಿ ನನಗೆ. ಇವಾಗ ನನಗೆ ಸಪೋರ್ಟ್ ಮಾಡಿದಂತಹ ನಮ್ಮ ಪಂಚಾಯತಿ ಪರಮೇಶ್ವರಿಗೆ ಚೂರು ಟ್ರೀಟ್ ಕೊಡೋಣ. ಇವರೇ ಮೇನ್ ಪಾಪ ಸಪೋರ್ಟ್ ಮಾಡೋದು, ಮೇಡಮ್ ಅವರು. ಬರ್ತಾ ಇದೀನಾ? ಬರ್ತಾ ಇದೆಯಾ? ಈ ಸಾಧನೆ ಮಾಡಿದ ನನಗೆ ನೋಡ್ಕೊ, ನಾಳೆ ಬ್ಲಾಗಲ್ಲಿ ಬರ್ತೀಯಾ? ಮಕ್ಕ ಕಾಣಿಸ್ತಿಲ್ಲ. ಇನ್ನೇನು ನೀನು ಏನು ಎಡಿಟ್ ಮಾಡಿ ಹಿಂಗ್ ಬರ್ತೀನ ಅಂತವಳೆ. ಒಳ್ಳೆ ಬಟ್ಟೆ ಹಾಕೊಂಡ್ ಬರ್ತೀಯಾ? ನೀನ್ ಕಾಣಿಸ್ತಾನೆ ಇಲ್ಲ ಬಿಡು. ಕಾಣಿಸ್ತಾನೆ ಇಲ್ಲ ತಗೋ. ಫುಲ್ ಸ್ಟ್ರಕ್ ಆಗ್ಬಿಟ್ಟೈತೆ ಫೋನ್ ಸ್ಟ್ರಕ್ ಆಯ್ತು. ಇನ್ನೇನು? ಸೊ ನನ್ನ ಎಕ್ಸೈಟ್ಮೆಂಟು, ಖುಷಿನ ನೋಡಿಕೊಂಡು ಓವರ್ ಆಗಿ ಆಡ್ತಿದ್ದೀನಿ ಅಂತ ಅನ್ಕೋಬೇಡಿ, ಅಥವಾ ಡ್ರಾಮಾ ಮಾಡ್ತಿದ್ದೀನಿ ಅನ್ಕೋಬೇಡಿ. ಡೆಫಿನೆಟ್ಲಿ ಜೆನ್ಯೂನ್ ಆಗಿ ಆ ರಿಯಾಕ್ಷನ್ ಕೊಟ್ಟಿರೋದು ನಾನು. ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವೇ. 1 ಆದರೂ ಪಾಪುನ ಮನಗಿಸಿ ಅವಳು ಮನ್ಗದ ಮೇಲೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಪಾಪುನ ನೋಡಿಕೊಂಡು, ಪಾಪು ಸಂಜೆ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪುನ ನೋಡಿಕೊಂಡು ಓದ್ಕೋಬೇಕಾಗಿತ್ತು. ಇನ್ನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರಿಯಾಕ್ಷನ್ ಕೂಡ ಜೆನ್ಯೂನ್ ಆಗೇ ಇದ್ದಿದ್ದು, ಯಾವುದೇ ಥರದ ಫೇಕ್ ಇಲ್ಲ. ಬಿಕಾಸ್ ಎಲ್ಲರಿಗೂ ತುಂಬ ಖುಷಿ ಆಯಿತು, ಯಾಕೆಂದರೆ ಪ್ರತಿಯೊಬ್ಬರು ನೋಡಿದ್ದಾರೆ ನನ್ನ ಸ್ಟ್ರಗಲ್ನ, ಅದಕ್ಕೋಸ್ಕರ. ಸೊ ಗಾಯ್ಸ್, ಐ ಹೋಪ್ ಈ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ರಕ್ಷಾ ವ್ಲಾಗ್ಸ್. ಬಾಯ್.